ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಇಡಿ ಬಿಗ್ ಶಾಕ್ ಅನ್ನೇ ಕೊಡ್ತಾ ಇದೆ. ಈಗ ಬಹಳ ದೊಡ್ಡ ತಪ್ಪಾಗಿದೆ. ನ್ಯಾಯಾಂಗದಲ್ಲಿ ಇದು ಭವಿಷ್ಯದ ಮೇಲೆ ಪರಿಣಾಮ ಬೀರುವಂಥ ಒಂದು ಬಹಳ ದೊಡ್ಡ ಮಿಸ್ಟೇಕನ್ನು ಪಾಯಿಂಟ್ ಔಟ್ ಮಾಡಲೇಬೇಕು ಅಂತ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದು. ಹೈಕೋರ್ಟ್ನಲ್ಲಿ ಯಾವ ರೀತಿ ಶಾಕ್ ಎದುರಾಗಿದೆ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ, ಆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ನೋಡಿದ್ರ ಮೋದಿ ಸಂಚು ಹುನ್ನಾರ ಬಟಾ ಬಯಲಾಯ್ತು ಅಂತ ಕಾಂಗ್ರೆಸ್ ಅಬ್ಬರಿಸೋಕೆ ಶುರು ಮಾಡ್ತಾ ಇರೋ ಹೊತ್ತಲ್ಲೇ ಶಾಕ್ ಎದುರಾಗಿದೆ. ಮತ್ತೊಂದು ಕಡೆ ಸೋನಿಯಾ ಗಾಂಧಿಯವರು ತಗೊಂಡು ಹೋಗಿದ್ದಂತಹ ನೆಹರು ಅವರ ಪ್ರೈವೇಟ್, ಪರ್ಸನಲ್ ಮತ್ತು ಗೌರ್ಮೆಂಟ್ ರಿಲೇಟೆಡ್ ಲೆಟರ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಬೆಳವಣಿಗೆ. ಎರಡನ್ನೂ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲು ಇಡಿಯ ಬಿಗ್ ಸ್ಟೆಪ್ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ನೋಡಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಡೆಲ್ಲಿ ಟ್ರಯಲ್ ಕೋರ್ಟಲ್ಲಿ ಚಾರ್ಜ್ ಶೀಟ್ ರಿಜೆಕ್ಟ್ ಆಯಿತು. ಯಾಕಂದರೆ FIR ಇಲ್ಲ ಅನ್ನುವಂಥ ಒಂದು ರೀಸನನ್ನು ಕೊಡಲಾಯಿತು. ಅದರ ಆಧಾರದಲ್ಲಿ ನೀವು ಚಾರ್ಜ್ ಶೀಟ್ ಮಾಡಬೇಕಿತ್ತು. ಹಾಗಾಗಿ ಅದನ್ನು ಟೆಕ್ನಿಕಲ್ ರೀಸನ್ಸ್ ಕೊಟ್ಟು ಟ್ರಯಲ್ ಕೋರ್ಟ್ ರಿಜೆಕ್ಟ್ ಮಾಡ್ತು. ಆವಾಗ ಕಾಂಗ್ರೆಸ್ಸಿಂದ ಸಂಭ್ರಮಾಚರಣೆ ಆಯಿತು, ಪ್ರೊಟೆಸ್ಟ್ ಆಯಿತು. ಕೇಂದ್ರ ಸರ್ಕಾರ ಇಡಿ CBI ಮಿಸ್ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದು ಈಗಾದರೂ ಬಟಾ ಬಯಲಾಗಿದೆ. ಕೋರ್ಟ್ ನೋಡಿ ಏನು ಹೇಳಿದೆ. ಸೊ ನ್ಯಾಷನಲ್ ಹೆರಾಲ್ಡ್ ಕೇಸೇ ಒಂದು ಕಟ್ಟು ಕಥೆ ಅಂತೆಲ್ಲ ಮುಗಿಬಿದ್ರು. ಆದರೆ ಅಸಲಿ ಎತ್ತಿ ಏನು? ಈಗ ಇಡಿ ಹೈಕೋರ್ಟ್ ಮೆಟ್ಟಿಲು ಏರಿದೆ. ಈಗ ಟ್ರಯಲ್ ಕೋರ್ಟ್ ಆರ್ಡರನ್ನು ಸ್ಟೇ ಮಾಡಬೇಕು, ಅಂದರೆ ಚಾರ್ಜ್ ಶೀಟನ್ನು ರಿಜೆಕ್ಟ್ ಮಾಡಿರೋಕ್ಕೆ ಸಂಬಂಧಪಟ್ಟ ಆರ್ಡರನ್ನು ಸ್ಟೇ ಮಾಡಬೇಕು ಅಂತ ಕೇಳ್ಕೊಳ್ತಿದೆ. ಅಲ್ಲಿ ವಿವರಿಸಿರುವಂಥ ವಿಚಾರಗಳು ವೆರಿ ಇಂಟ್ರೆಸ್ಟಿಂಗ್. ಟ್ರಯಲ್ ಕೋರ್ಟು ಹಾರಿಬಲಿ ರಾಂಗ್ ಆರ್ಡರನ್ನು ಪಾಸ್ ಮಾಡಿದೆ ಅಂತ ವಕೀಲರು ಹೈಕೋರ್ಟ್ನ ಎದುರು ಅತ್ಯಂತ ಮಹತ್ವದ ಅಂಶಗಳನ್ನು ಇಡ್ತಾ ಹೋಗ್ತಾರೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಈ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಮಾಡಿರುವಂತಹ ತಪ್ಪು, ಅಕ್ರಮ, ಅದಕ್ಕೆ ಇಡಿ ಪತ್ತೆ ಹಚ್ಚಿರುವಂತಹ ಸಾಕ್ಷಿಗಳು, ಈ ಕೇಸಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ ಟ್ರಯಲ್ ಕೋರ್ಟ್ಗೆ. ಆದರೆ ಟ್ರಯಲ್ ಕೋರ್ಟು FIR ಆಧಾರದಲ್ಲಿ ಪ್ರೊಸೀಡ್ ಆಗಬೇಕಿತ್ತಲ್ಲ ಅನ್ನೋ ಕಾರಣವನ್ನು ಇಡುತ್ತಲ್ಲ. ಈಗೇನು ಹೇಳಿದೆ ನೋಡಿ. ಇಡಿ ಪರ ವಕೀಲರು ತುಷಾರ್ ಮೆಹ್ತಾ ಅವರು ವಾದ ಮಾಡ್ತಾರೆ. ಏನು ಹೇಳಿದ್ದಾರೆ ಅದನ್ನು ಗಮನಿಸೋಣ. ಒಂದು ಪ್ರೈವೇಟ್ ಕಂಪ್ಲೇಂಟ್, BJP ಲೀಡರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಪ್ರೈವೇಟ್ ಕಂಪ್ಲೇಂಟ್ ಬೇಸ್ಡ್ ಆಗಿ ಚಾರ್ಜ್ ಶೀಟನ್ನು ಮಾಡಿರೋದು. ಸೊ ಕಾನೂನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಬೇಸ್ಡ್ ಆಗಿ ಒಂದು ಕ್ರಿಮಿನಲ್ ಚಾರ್ಜಸ್ಗೆ ಸಂಬಂಧಪಟ್ಟಂತೆ PMLA ಅಥವಾ ಯಾವುದೇ ಇಂಥ ಗಂಭೀರ ಸ್ವರೂಪದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರೈವೇಟ್ ಕಂಪ್ಲೇಂಟ್ ಆಧಾರದಲ್ಲಿ ಚಾರ್ಜ್ ಶೀಟ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇಡಿ ಪರವಾಗಿ ವಾದ ಮಾಡಿದ್ದಾರೆ ಹೈಕೋರ್ಟಲ್ಲಿ. ಹಾರಿಬಲಿ ರಾಂಗ್, ಟ್ರಯಲ್ ಕೋರ್ಟ್ ಹ್ಯಾಡ್ ಗಾನ್ ಹಾರಿಬಲಿ ರಾಂಗ್. ಅದರ ತನ್ನ ವ್ಯೂ ಪಾಯಿಂಟಲ್ಲಿ ಬಹಳ ದೊಡ್ಡ ತಪ್ಪನ್ನು ಮಾಡಿದೆ ಅಂತ ಅವರು ವಿವರಿಸ್ತಾರೆ. ಮತ್ತು ಭವಿಷ್ಯದಲ್ಲಿ ಮುಂದಿನ ಕೇಸ್ಗಳನ್ನು ಈ ಆದೇಶ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಮಾಡುತ್ತೆ, ಬಹಳ ತಪ್ಪು ಪರಿಣಾಮವನ್ನು ಬೀರುತ್ತೆ. ಯಾಕೆ ಅನ್ನೋದನ್ನು ವಿವರಿಸ್ತಾ ಹೋಗ್ತಾರೆ ತುಷಾರ್ ಮೆಹ್ತಾ ಅವರು. ನೋಡಿ, ಇಡಿ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂದರೆ PMLA ಡಸ್ ನಾಟ್ ಮೆನ್ಷನ್ ದ ಮ್ಯಾನರ್ ಆಫ್ ರಿಜಿಸ್ಟ್ರೇಷನ್ ಆಫ್ ದ ಕಂಪ್ಲೇಂಟ್. ಅಂದರೆ PMLA ಅನ್ನೋದೇ ಒಂದು ವಿಭಿನ್ನವಾಗಿರೋದು. ಅದು ಈ ಮ್ಯಾನರ್ ಆಫ್ ರಿಜಿಸ್ಟ್ರೇಷನ್ ಆಫ್ ಕಂಪ್ಲೇಂಟ್, ಆ ದೂರು, FIR ಅದರ ಆಧಾರದ ಮೇಲೆ ಆಪ್ರೇಟ್ ಮಾಡಲ್ಲ. ಕ್ರಿಮಿನಲ್ ಕಂಪ್ಲೇಂಟು ಅದಕ್ಕಿಂತನೂ ಸ್ಟ್ರಾಂಗ್ ಆಗಿ ಇಲ್ಲಿ, ಅಂದರೆ ಒಂದು FIRಗಿಂತ ಸ್ಟ್ರಾಂಗ್ ಆಗಿ ನಿಂತಿರುವಂಥ ಒಂದು ಪ್ರಕರಣ ಇದು ಅನ್ನೋದನ್ನು ವಾದಿಸ್ತಾ ಹೋಗ್ತಾರೆ. ಟ್ರಯಲ್ ಕೋರ್ಟು FIR ಇಲ್ಲ ಅನ್ನುವಂಥ ರೀಸನ್ ಕೊಟ್ಟು ಇಲ್ಲಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ನಂಬರ್ 1 ಇದು ಪ್ರೈವೇಟ್ ಕಂಪ್ಲೇಂಟ್ ಆಧಾರದಲ್ಲಿ ಮೂವ್ ಆಗಿರೋದು. ನಂಬರ್ 2 ಇದು PMLAಯ ಗುಣ ಸ್ವಭಾವ ಏನು ಮತ್ತು ಟ್ರಯಲ್ ಕೋರ್ಟ್ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದೆ ಚಾರ್ಜ್ ಶೀಟ್ ರಿಜೆಕ್ಟ್ ಮಾಡುವಾಗ ಅಂತ ಅವರ ವಾದವನ್ನು ಮಂಡಿಸ್ತಾರೆ. ಇದು ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಮುಂದಿನ ವಿವಿಧ ಕೇಸ್ಗಳ ಮೇಲೆ. ಹಾಗಾಗಿ ಹೈಕೋರ್ಟ್ ಕೂಡಲೇ ಟ್ರಯಲ್ ಕೋರ್ಟ್ ಆರ್ಡರನ್ನು ಸ್ಟೇ ಮಾಡಬೇಕು ಅನ್ನೋ ವಾದವನ್ನು ಮಂಡಿಸಿರೋದು. ಈ ಕೇಸಲ್ಲಿ ಎಲ್ಲ ಬಗೆಯ ಸಾಕ್ಷಿಗಳನ್ನು ಇಡಿ ಕಲೆ ಹಾಕಿದೆ. ತುಷಾರ್ ಮೆಹ್ತಾ ಅವರು ಅಲ್ಲಿ ವಾದ ಮಾಡಿರೋದ್ರಲ್ಲಿ ಅತ್ಯಂತ ಪ್ರಮುಖ ಪಾಯಿಂಟ್ ಇದು.
ಟ್ರಯಲ್ ಕೋರ್ಟ್ ಈ ಆರ್ಡ್ರನ್ನು ಅಂದರೆ ಈ ಚಾರ್ಜ್ ಶೀಟನ್ನು ರಿಜೆಕ್ಟ್ ಮಾಡೋಕೆ ಸಾಧ್ಯವಿಲ್ಲ ಅನ್ನುವಂಥ ವಾದ ಅಲ್ಲಿ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಇಡ್ತಾರೆ. ಪ್ರೈವೇಟ್ ಕಂಪ್ಲೇಂಟ್ ಸುಬ್ರಮಣಿಯನ್ ಸ್ವಾಮಿ ಅವರು, ಆ ಪ್ರೈವೇಟ್ ಕಂಪ್ಲೇಂಟನ್ನು ಹೈಕೋರ್ಟ್ ಗಮನಕ್ಕೆ ಕಂಪ್ಲೀಟ್ ಆಗಿ ತರ್ತಾರೆ. ಈ ಪ್ರೈವೇಟ್ ಕಂಪ್ಲೇಂಟು ಆಲ್ರೆಡಿ ಟ್ರಯಲ್ ಕೋರ್ಟು ಅಪ್ರೂವ್ ಮಾಡಿರೋದು, ಅಂದರೆ ಅದು ಕಾಗ್ನಿಸೆನ್ಸ್ಗೆ ತಗೊಂಡಿರೋದು, ಅದರ ಅರಿವಲ್ಲಿರುವಂಥದ್ದು, ಮತ್ತು ಹೈಯರ್ ಕೋರ್ಟ್ ಕೂಡ ಅಪ್ರೂವ್ ಮಾಡಿರೋದು. ಈಗ ಮೊದಲೇ ಈ ಪ್ರೈವೇಟ್ ಕಂಪ್ಲೇಂಟು ಟ್ರಯಲ್ ಕೋರ್ಟಿಗೆ ಹೋಗಿದೆ, ಹೈಯರ್ ಕೋರ್ಟ್ಸಿಗೆ ಹೋಗಿದೆ, ಅಲ್ಲೆಲ್ಲ ಅಪ್ರೂವ್ ಆಗಿದೆ ಅಂದಮೇಲೆ ಆ ಅಪ್ರೂವ್ ಆಗಿರುವ ಕೋರ್ಟ್ ಕಾಗ್ನಿಸೆನ್ಸಲ್ಲೇ ಇರುವಂಥ ಒಂದು ಪ್ರೈವೇಟ್ ಕಂಪ್ಲೇಂಟ್ ಆಧಾರದಲ್ಲಿಯೇ ಇಲ್ಲಿ ಚಾರ್ಜ್ ಶೀಟ್ ಆಗಿರೋದು ಅಂದಮೇಲೆ ಇದನ್ನು ರಿಜೆಕ್ಟ್ ಮಾಡೋದಕ್ಕೆ ಯಾವುದೇ ಆಧಾರ ಇಲ್ಲ. ಇದು ಹಾರಿಬ್ಲಿ ರಾಂಗ್ ಅಂತ ಟ್ರಯಲ್ ಕೋರ್ಟ್ ಆರ್ಡರ್ ಸ್ಟೇ ಆಗಲೇಬೇಕು ಅನ್ನುವ ವಾದ ಮಂಡನೆಯಾಗಿದೆ. ಈಗ ಹೈಕೋರ್ಟ್ ನೋಟಿಸನ್ನು ಇಶ್ಯೂ ಮಾಡಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ. ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಅಭಿಷೇಕ್ ಸಿಂಘ್ವಿ ಮತ್ತು RS ಚೀಮಾ ಅವರು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಇಲ್ಲಿ ಏನಿದು ಕೇಸು ಕ್ವಿಕ್ ಆಗಿ ಗೊತ್ತು ಎಲ್ಲರಿಗೂ. 76% ಯಂಗ್ ಇಂಡಿಯನ್ನಲ್ಲಿ ಗಾಂಧೀಸ್ ಪಾಲಿದ್ದಿದ್ದು ಅಲ್ಲಿ ಶೇರು. ಬಹಳ ಮೋಸ ಮತ್ತು ಅಕ್ರಮದಿಂದ ತಮ್ಮ ಪವರನ್ನು ಮಿಸ್ಯೂಸ್ ಮಾಡಿಕೊಂಡು 2,000 ಕೋಟಿ ಅಸೆಟ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇವರು ಅಕ್ರಮವಾಗಿ ಅನ್ನುವಂಥ ವಿಚಾರ. ಮತ್ತು 90 ಕೋಟಿ ಲೋನ್ ಎಕ್ಸ್ಚೇಂಜು ಅಸೋಸಿಯೇಟ್ ಜರ್ನಲ್ಸು ಸಂಬಂಧಪಟ್ಟಂತೆ, ಅಂದರೆ ಕೋಟ್ಯಾಂತರ ರೂಪಾಯಿ, 100 ಕೋಟಿಗೂ ಕಡಿಮೆ, 1000 ಕೋಟಿ ಅಸೆಟ್ ಇದು. ಇವೆಲ್ಲವೂ ಕೂಡ ಪವರ್ ಮಿಸ್ಯೂಸಿಂದ ಆಗಿರೋದು ಅನ್ನೋದನ್ನು ಇಡಿ ಸಾಕ್ಷಿ ಸಮೇತ ಕೋರ್ಟಿಗೆ ತಂದು ನಿಲ್ಲಿಸಿದೆ. ಚಾರ್ಜ್ ಶೀಟ್ ತನಕ ಬಂದಿದೆ. ಆ ಚಾರ್ಜ್ ಶೀಟೇ ರಿಜೆಕ್ಟ್ ಆಗಿ ಹೋಯ್ತು, ಬುಡಾನೇ ಅಲ್ಗಾಡ್ಬಿಡ್ತು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅಂತ ಕಾಂಗ್ರೆಸ್ ಸಂಭ್ರಮಿಸುವ ಹೊತ್ತಿಗೆನೆ ಈಗ ಶಾಕ್ ಕೊಡ್ತಾ ಇದೆ ಇಡಿ. ಯಾವ ರೀತಿ ಈ ಕೇಸ್ ಇಲ್ಲಿ ತನಕ ತಂದಿರೋದು ಚಾರ್ಜ್ ಶೀಟ್ಗೆ ಏನು ಹಾಗಾದರೆ ಆಧಾರ ಅನ್ನೋದನ್ನು ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದು, ಈಗ ಇಡಿ ಹೈಕೋರ್ಟ್ನ ಎದುರು ವಾದ ಮಾಡಿರೋದು ಇದು ಎಂಥ ಕ್ರಿಮಿನಲ್ ಅಫೆನ್ಸ್, ಎಷ್ಟು ಸ್ಟ್ರಾಂಗ್ ಬೇಸ್ ಇದೆ ಈ ಕೇಸಲ್ಲಿ, ಮತ್ತು ಕಾನೂನಾತ್ಮಕವಾಗಿ ಚಾರ್ಜ್ ಶೀಟ್ ಎಷ್ಟು ರೈಟ್ ಆಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆ ನ್ಯಾಷನಲ್ ಹೆರಾಲ್ಡ್ ಉರುಳು ಈಗ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಬಿಟ್ಟೋಯ್ತು ಅನ್ನೋಷ್ಟೊತ್ತಿಗೆ ಮತ್ತಷ್ಟು ಬಿಗಿ ಆಗ್ತಿದೆ. ನಂಬರ್ 1. ಎರಡನೆಯದು ನೋಡಿ, ನೆಹರು ಅವರ ಲೆಟರ್ಸ್ ದೊಡ್ಡ ಜಟಾಪಟಿ ವರ್ಷಗಳಿಂದ ನಡೀತಾನೆ ಇದೆಯಲ್ವಾ. ಸೋನಿಯಾ ಗಾಂಧಿ ಅವರು 51 ಬಾಕ್ಸ್ಗಳಲ್ಲಿ 17 ವರ್ಷಗಳ ಹಿಂದೆ ನೆಹರು ಅವರ ಡಾಕ್ಯುಮೆಂಟ್ಸ್ ಎಲ್ಲ, ಅಂದರೆ ಅವರ ಪ್ರೈವೇಟ್, ಪರ್ಸ್ನಲ್ ಮತ್ತು ಅವ್ರ ಗೌರ್ಮೆಂಟ್, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅವರು, ಅದು ದೇಶದ ಸಂಪತ್ತಾಗಿರುತ್ತೆ. ಆದರೆ ಅದನ್ನು ಎತ್ಕೊಂಡು ಹೋಗಿದ್ದಾರೆ ಇವರು. ಎಷ್ಟು ಸಲ ಹೇಳಿದ್ರೂ ಕೊಡ್ತಿಲ್ಲ. 2008ರಲ್ಲಿ ತಗೊಂಡು ಹೋಗಿದ್ದು ಒಂದು ಜಟಾಪಟಿ ಆಯಿತು, ಸಂಸತ್ನಲ್ಲಿ ಅದು ಜೋರು ಜಟಾಪಟಿ ಆಗಿತ್ತಲ್ವ. ಈಗ ನೋಡಿ ಅದನ್ನು ವಾಪಸ್ ಕೊಡಲೇಬೇಕು ಅಂತ ತಾಕೀತು ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಅದ್ರ ಮೇಲೆ ಸಂಬಿತ್ ಪಾತ್ರ ಅವರು, ಇದು ಮೊನ್ನೆ ಸೆಷನ್ ಮುಗೀತಲ್ಲ, ಆವಾಗ ನೆಹರು ಅವ್ರ ಬಗ್ಗೆನೇ ಅಲ್ವಾ ಎಲ್ಲ ಚರ್ಚೆ ಆಗಿದ್ದು. ಮೋದಿ ಯಾವಾಗಲೂ ನೆಹರು ಟಾರ್ಗೆಟ್ ಮಾಡ್ತಾರೆ, ಮೋದಿ ನೆಹರು ಬೈದೆ ಏನೂ ಮಾತಾಡಲ್ಲ ಅಂತ ಅಲ್ವಾ ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಫುಲ್ ಅಟ್ಯಾಕ್ ಮಾಡಿದ್ದು ಮೋದಿ ವಿರುದ್ಧ. ಸಂಬಿತ್ ಪಾತ್ರ ಅವ್ರು ಪ್ರಶ್ನೆ ಕೇಳಿರ್ತಾರೆ, ನೆಹರು ಡಾಕ್ಯುಮೆಂಟ್ಸು ಎಲ್ಲ ಮಿಸ್ಸಿಂಗ್ ಆಗಿದೆ, ಹಾಗಾಗಿ ಏನಾಯಿತು ಎಲ್ಲೋಯ್ತು ಅಂದರೆ ಮೋದಿ ಸರ್ಕಾರ ಎಲ್ಲನೂ ಇದು ಮಾಡ್ತಿದೆ, ನೆಹರು ಅವ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ಅಳಿಸಾಗ್ತಿದೆ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬೇರೆ ಬಂದಿತ್ತು. ನೆಹರು ಮೆಮೋರಿಯಲ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಇದಕ್ಕೆ ಸಂಬಂಧಪಟ್ಟಂತೆ, ಅದು ಹೆಸರಿಗೆ ಚೇಂಜ್ ಆಗಿರೋದಲ್ವ, ಅಲ್ಲಿಂದ ಎಲ್ಲ ಹೋಗಿಬಿಟ್ಟಿದೆ ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯದಿಂದ ಅಂತ ಕೇಳಿರ್ತಾರೆ. ಆವಾಗ ಆನ್ಸರು BJP ಕೊಟ್ಟಿದ್ದು, ಅದು ಎಲ್ಲೂ ಕಳೆದೋಗಿಲ್ಲಪ್ಪ. ಏನಾಗಿದೆ ಅಂದರೆ ಸೋನಿಯಾ ಗಾಂಧಿ ಅವ್ರು, ನಿಮ್ಗೆ ಗೊತ್ತಿಲ್ವಾ, ಸೋನಿಯಾ ಗಾಂಧಿ ಅವ್ರು ತಗೊಂಡು ಹೋಗ್ಬಿಟ್ಟಿದ್ದಾರೆ ಎಲ್ಲ, ಅದನ್ನ ಇನ್ನೂ ವಾಪಸ್ ಕೊಡ್ತಿಲ್ಲ. ಅದು ದೇಶದ ಸ್ವತ್ತು ಮತ್ತು ಪಬ್ಲಿಕ್ಗೆ ಆಕ್ಸೆಸ್ ಇರಬೇಕು, ಯಾರು ಬೇಕಾದರೂ ಅದನ್ನು ನೋಡೋ ರೀತಿ ಇರಬೇಕು. ಆದರೆ ಇವ್ರು ಯಾಕೆ ಮುಚ್ಚಿಡ್ತಿದ್ದಾರೆ? ಕ್ಲೋಸ್ ಡೋರ್ಸ್ ಹಿಂದೆ ಇರೋದಲ್ಲ ಅದು, ಇಡೀ ಜಗತ್ತು ಅಂದರೆ ನಮ್ಮ ದೇಶದಲ್ಲಿ ಎಲ್ಲ ದೇಶದ ಜನ ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಅದನ್ನ ಯಾಕೆ ಮುಚ್ಚಿಡ್ತಿದ್ದಾರೆ? ಫಸ್ಟ್ ವಾಪಸ್ ಕೊಡಿ ಅಂತ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿರೋದು ಸೆಂಟ್ರಲ್ ಗೌರ್ಮೆಂಟ್. ಈಗ ಅದನ್ನು ವಾಪಸ್ ಕೊಡಲೇಬೇಕು ಸೋನಿಯಾ ಗಾಂಧಿ ಅವರು ಅಂತ ಬಹಳ ಅಚ್ಚರಿಗೆ ಕಾರಣ ಆದ ವಿಚಾರಗಳೆಲ್ಲ ಚರ್ಚೆಗೆ ಬಂದಿತ್ತು. ನೆಹರು ಅವರ ಲೆಟರ್ಸು, ಯಾರ್ಯಾರಿಗೆ ಏನೇನು ಲೆಟರ್ಸ್ ಬರೆದಿದ್ರು ನೆಹರು ಅವರು ಅವ್ರ ಕಾಲದಲ್ಲಿ
ಅನ್ನೋದರಿಂದ ಹಿಡಿದು ಕೆಲವು ಕಮ್ಯುನಿಕೇಷನ್ನು, ಕೆಲವು ಬಹಳ ಇಂಪಾರ್ಟೆಂಟ್ ವಿಚಾರಗಳು, ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಅವರ ಪರ್ಸ್ನಲ್ ವಿಷಯಗಳಿರಬಹುದು, ಎಲ್ಲನೂ ಇತ್ತು. ಅದು ನಮ್ಮ ದೇಶದ ಅಸೆಟ್ ಆಗುತ್ತೆ. ಯಾಕಂದರೆ ಅವ್ರು ನಮ್ಮ ಫಸ್ಟ್ ಪ್ರಧಾನಿ. ಅದು ವಸ್ತು ಸಂಗ್ರಹಾಲಯದಲ್ಲಿ, ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇದ್ದ ಕಾರಣದಿಂದಾಗಿ ಅದು ದೇಶದ ಪ್ರಾಪರ್ಟಿ, ಪಬ್ಲಿಕ್ ಪ್ರಾಪರ್ಟಿ, ಪರ್ಸ್ನಲ್ ಪ್ರಾಪರ್ಟಿ ಅಲ್ಲ ಅಂತ ಬಹಳಷ್ಟು ಬಾರಿ ಹಿಂದೆ ನೋಟಿಸ್ ಕೊಟ್ಟಿದ್ದಾಗಿತ್ತು, ಹೇಳಿದ್ದಾಗಿತ್ತು. ಈಗ ಇದು ಗಂಭೀರ ಸ್ವರೂಪ ಪಡ್ಕೊಳ್ತಿದೆ. ಸೋನಿಯಾ ಗಾಂಧಿಯವರು ಹ್ಯಾಂಡ್ ಓವರ್ ಮಾಡಲೇಬೇಕಾದ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಜಟಾಪಟಿ ಜೋರಾಗಿದೆ. ಇದರ ನಡುವೆ ನೋಡಿ, ರಾಹುಲ್ ಗಾಂಧಿಯವರು, ವಿದೇಶದಲ್ಲಿರೋ ರಾಹುಲ್ ಗಾಂಧಿಯವರು ಭಾರತದಲ್ಲಿ ಬಿಜೆಪಿ ಸರ್ಕಾರ ಸಂವಿಧಾನವನ್ನು ತಲೆ ಕೆಳಗೆ ಮಾಡ್ತಿದೆ, ರಾಜಕೀಯಕ್ಕೆ ಬಳಸ್ಕೊಳ್ತಿದೆ, ನಾವು ಅದರ ವಿರುದ್ಧ ಅಂದರೆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಡ್ತಿದ್ದೀವಿ ಅಂತ ವಿದೇಶದಲ್ಲಿ ನಿಂತು ಭಾರತಕ್ಕೆ ಮತ್ತೆ ಅವಹೇಳನ, ಅವಮಾನ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಭಾಷಣ ಮಾಡಿದ್ದು ಮತ್ತದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೊನ್ನೆಯಷ್ಟೇ ಈ ಸೋರಸ್ ಫಂಡೆಡ್ ಮತ್ತು ಅವ್ರಿಗೆ ಸಂಬಂಧಪಟ್ಟ ಕೆಲವು ಯೂನಿವರ್ಸಿಟಿ ಡೈರೆಕ್ಟರ್ಸು, ಅವರು ಇವ್ರ ಜೊತೆ, ಅವ್ರಿಗೆ ಸಂಬಂಧಪಟ್ಟವ್ರ ಜೊತೆ ಭಾರತದ ವಿರುದ್ಧ ಸಂಚು ಮಾಡೋರ ಜೊತೆ ಕಾಣಿಸ್ಕೊಂಡ್ರು ಅಂತ ಫೋಟೋಸ್ ಬಿಟ್ಟು ಮುಗಿಬಿದ್ದಿದ್ರು. ಈಗ ಅಲ್ಲಿ ಏನು ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಅನ್ನೋದನ್ನ ಒಂದು ಸಲ ಕೇಳಿ, ಇವರು ವಿದೇಶಕ್ಕೆ ಯಾಕೆ ಹೋಗ್ತಾರೆ ಗೊತ್ತಾಗತ್ತೆ ಅಂತ ಆಕ್ರೋಶ ಸಿಡ್ತಿದೆ. ಸೊ ಒಂದು ಕಡೆ ಕಾನೂನು ಸಂಕಷ್ಟ, ಅದು ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಪೌರತ್ವಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ಹೈಕೋರ್ಟು ಲಕ್ನೋಗೆ ಟ್ರಾನ್ಸ್ಫರ್ ಮಾಡಿದೆ. ಯಾರು ರಾಹುಲ್ ಗಾಂಧಿಯವರ ಭಾರತ ಪೌರತ್ವ ಪ್ರಶ್ನೆ ಮಾಡಿ ಅರ್ಜಿ ಹಾಕಿದ್ದಾರೋ ಅವರಿಗೆ ಹಗಲು ರಾತ್ರಿ ಅನ್ನೋದೇ ಥ್ರೆಟ್ ಇದೆಯಂತೆ, ಜೀವ ಭಯ ಇದೆ, ಕೇಸನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತ. ಆ ಕಾರಣಕ್ಕಾಗಿ ರಾಯ್ಬರೇಲಿಯಿಂದ ಲಕ್ನೋಗೆ ಅದು ಟ್ರಾನ್ಸ್ಫರ್ ಆಗಿದೆ. ಜೋರು ಗಲಾಟೆ. ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ ಸಪೋರ್ಟ್ ಇರುವಂಥ ಅಡ್ವೊಕೇಟ್ಸು ಜೋರು ಹೆದರಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸ್ತಾ ಇರೋದು ಬಿಜೆಪಿ. ಅಂದರೆ ಅಲ್ಲಿ ವಾದ ಮಾಡ್ತಿರುವಂಥ ಅರ್ಜಿದಾರ ಒಂದು ಕಡೆ. ಆ ಕೇಸು ಅತ್ಯಂತ ನಿರ್ಣಾಯಕ ಹಂತದಲ್ಲಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲೂ ಮಹತ್ವದ ತಿರುವು. ಇದರ ನಡುವೆ ಸೋನಿಯಾ ರಾಹುಲ್ ಗಾಂಧಿ ಅವರ ನಡೆಯ ವಿರುದ್ಧ ಸಿಡಿದಿರೋದು ಆಕ್ರೋಶ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.